ಸೋಲಿನ ಭಯಂಕರ ಭೀತಿಯಲ್ಲಿ ಮೋದಿ. ಎಸ್, ನೀವು ಕೇಳ್ತಾ ಇರೋದು ಭಯಂಕರ ಸೋಲಿನ ಭೀತಿಯಲ್ಲಿ ಮೋದಿ ಅಲ್ಲ, ಸೋಲಿನ ಭಯಂಕರ ಭೀತಿಯಲ್ಲಿ ಮೋದಿ. ಹೌದು, ಬಹುಮತ ಇರುವ ಹೊರತಾಗಿಯೂ ಈ ಬಾರಿಯ ಉಪರಾಷ್ಟ್ರಪತಿ ಚುನಾವಣೆ ಮೋದಿ ಮತ್ತು ಅಮಿತ್ ಶಾಗೆ ಉಲ್ಟಾ ಹೊಡೆಯುವ ಸಾಧ್ಯತೆಯ ವರದಿಗಳು ಬರ್ತಾ ಇವೆ. ಇದು ಅವರ ನಿದ್ದೆಗೆಡಿಸಿರುವ ಲಕ್ಷಣ ಕಾಣಿಸ್ತಾ ಇದೆ. ಇಂಡಿಯಾ ಮೈತ್ರಿಕೂಟ ಇವರ ಮೇಲೆ ಎಗರಿ ಬೀಳುವ ಚರ್ಚೆಗಳು ರಾಜಕೀಯ ವಲಯದಲ್ಲಿ ನಡೀತಾ ಇವೆ. ಮಿತ್ರೋ ಅಂತ ಹೇಳುವ ಮೋದಿ ಉಪರಾಷ್ಟ್ರಪತಿಯ ಚುನಾವಣೆ ತಮ್ಮ ಜೋಡಿಗೆಯಲ್ಲಿ ಇದೆ ಅಂತ ಭಾವಿಸ್ಕೊಂಡಿದ್ದರು. ಹೀಗಿರುವಾಗಲೇ ಇಂಡಿಯಾ ಮೈತ್ರಿಕೂಟದ ಆಟ, ಅವರು ಆಡಿದ ಆಟ ಇಡೀ ಸಿಚುವೇಷನನ್ನೇ ಬದಲಿಸಿದಂತೆ ತೋರಿಸ್ತಾ ಇದೆ. ಮೋದಿ ಮತ್ತು ಅಮಿತ್ ಶಾ ಅವರ ತಳಮಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಈ ತಳಮಳಕ್ಕೆ 6 ಕಾರಣಗಳಿವೆ. ಈ ಕಾರಣಗಳು ಈಗ ದೇಶದ ರಾಜಕೀಯ ಪ್ರತಿ ಗಲ್ಲಿಯಲ್ಲಿ ಪ್ರತಿಧ್ವನಿಸುತ್ತಿವೆ. ಮೊದಲ ಕಾರಣ ಆಂಧ್ರ ಪ್ರದೇಶ. ಹೌದು, ಆಂಧ್ರ ಪ್ರದೇಶದಲ್ಲಿ BJPಯೂ ಗಟ್ಟಿಯಾಗಿಲ್ಲ, ಕಾಂಗ್ರೆಸ್ಸಿನ ನೆಲೆಯೂ ಇಲ್ಲ. ಇಲ್ಲಿಯ ಅಸಲಿ ತಾಕತ್ತು ಜಗನ್ಮೋಹನ್ ರೆಡ್ಡಿ ಮತ್ತು ಚಂದ್ರಬಾಬು ನಾಯ್ಡು. ಈ ಬಾರಿಯ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ BJPಗೆ, ಮೋದಿಗೆ, ಅಮಿತ್ ಶಾರಿಗೆ ಶಾಕ್ ನೀಡಬಹುದಾದರೂ ಇವರೇ. ಚಂದ್ರಬಾಬು ನಾಯ್ಡು NDA ಪರವಾಗಿ ನಿಂತ್ಕೊಂಡ್ರೆ, ಯಾಕೆಂದರೆ ಅವರು NDAಯಲ್ಲಿದ್ದಾರೆ, ಅದರ ವಿರುದ್ಧವಾಗಿ ನಿಲ್ಲುವವರು ಜಗನ್ಮೋಹನ್ ರೆಡ್ಡಿ. ಒಂದು ವೇಳೆ ಜಗನ್ಮೋಹನ್ ರೆಡ್ಡಿ BJPಗೆ ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡ್ರೆ ಚಂದ್ರಬಾಬು ನಾಯ್ಡು ಖಂಡಿತವಾಗಿಯೂ ಮುನಿಸಿಕೊಡ್ತಾರೆ ಮತ್ತು ಉಲ್ಟಾ ಹೊಡೆಯುತ್ತಾರೆ. ಉಪರಾಷ್ಟ್ರಪತಿ ಚುನಾವಣೆಯ ಆಟ ಇಲ್ಲಿಯೇ ಸಿಲುಕಿರುವುದು. ಮೋದಿ ಮತ್ತು ಅಮಿತ್ ಶಾ ಅವರ ತಳಮಳದ ಎರಡನೆಯ ಕಾರಣ ಉಪರಾಷ್ಟ್ರಪತಿ ಚುನಾವಣೆಯ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ಬಿ ಸುದರ್ಶನ್ ರೆಡ್ಡಿ. ರೆಡ್ಡಿ ಎಂಬ ತೆಲುಗು ಮೂಲದ ಅಡ್ಡ ಹೆಸರು ಹೈದರಾಬಾದ್ ಮತ್ತು ತೆಲಂಗಾಣ ಮಾತ್ರವಲ್ಲ, ಲೋಕಸಭೆಯಲ್ಲಿ ಇರುವ 11 ಸಂಸದರನ್ನು ಸೆಳೀತಾ ಇದೆ. ಭಾಷೆ ಮತ್ತು ಪ್ರಾದೇಶಿಕತೆಯ ಮತಗಳು ಇಂಡಿಯಾ ಮೈತ್ರಿಕೂಟದತ್ತ ಜಾರಿ ಹೋಗುವ ಭಯ ಮೋದಿ ಮತ್ತು ಅಮಿತ್ ಶಾರಿಗೆ ಕಾಡ್ತಾ ಇದೆ. ಮೂರನೆಯ ಕಾರಣ BJPಯ ಅಭ್ಯರ್ಥಿ ತಮಿಳುನಾಡು ಮೂಲದವರಾದರೆ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ಆಂಧ್ರ ಪ್ರದೇಶದವರು. ಇಲ್ಲಿಯೂ ಕೆಲಸ ಮಾಡುವುದು ಭಾಷೆ ಮತ್ತು ಪ್ರಾದೇಶಿಕತೆ. ತೆಲುಗು ಪ್ರದೇಶದವರು BJPಯ ತಮಿಳುನಾಡಿನ ಅಭ್ಯರ್ಥಿಗೆ ಮತ ಕೊಡುವವರೇ ಎಂಬುದೊಂದು ಪ್ರಶ್ನೆ. ಇದರೊಂದಿಗೆ ಸಿಗುವ ಮತ್ತೊಂದು ಉತ್ತರ, ತಮಿಳಿಗನಾಗಿದ್ದರೂ BJPಯ ಅಭ್ಯರ್ಥಿಗೆ ತಮಿಳಿಗರು ಮತ ಹಾಕಲ್ಲ. ನಾಲ್ಕನೆಯ ಕಾರಣ ಮಲ್ಲಿಕಾರ್ಜುನ ಖರ್ಗೆ. ಹೌದು, ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವುದು ಮಾತ್ರವಲ್ಲ, ಅವರು ದಕ್ಷಿಣ ಭಾರತೀಯರು, ಗುಲ್ಬರ್ಗದವರಾಗಿರುವುದರಿಂದ ತೆಲುಗು ಕೂಡ ಬಲ್ಲವರಾಗಿದ್ದಾರೆ. ಇದರ ಭರ್ಪೂರ ಪ್ರಯೋಜನವನ್ನು ಪಡೆಯಲು ಅವರು ಈಗಾಗಲೇ ತೆಲುಗು ಮೂಲದ ಸಂಸದರನ್ನು ಭೇಟಿಯಾಗ್ತಾ ಇದ್ದಾರೆ. ಮೋದಿ ಮತ್ತು ಅಮಿತ್ ಶಾರ ಬಲಿಯಲ್ಲಿ ಇದ್ದಾರೆ ಎಂದು ಅಂದುಕೊಂಡಿರುವ YSRCPಯ ಸಂಸದ ಮೇಘಾ ರಘುನಾಥ್ ರೆಡ್ಡಿ ಇವರನ್ನು ಕೂಡ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿದ್ದಾರೆ. ಈ ಭೇಟಿ ಮತ್ತು ಮಾತುಕತೆ BJPಯವರ ಪಾಲಿಗೆ ಅಪಾಯದ ಕರೆಗಂಟೆಯಂತೆ ಗೋಚರಿಸ್ತಾ ಇದೆ. ಮೋದಿರವರಿಗೆ, ಅಮಿತ್ ಶಾರವರಿಗೆ, BJPಗೆ ಈ ಬಾರಿಯ ಉಪರಾಷ್ಟ್ರಪತಿ ಚುನಾವಣೆಗೆ ಸೋಲಿನ ಭಯದ 5ನೇ ಕಾರಣ ಇಂಡಿಯಾ ಮೈತ್ರಿಕೂಟದ ರಣನೀತಿ. 2004ರಲ್ಲಿ APJ ಅಬ್ದುಲ್ ಕಲಾಂರವನ್ನು ಕಣಕ್ಕಿಳಿಸುವಾಗ ಯಾವ ರಣನೀತಿಯನ್ನು ಅನುಸರಿಸಲಾಗಿತ್ತೋ ಅದನ್ನೇ ಇಲ್ಲಿಯೂ ಅನುಸರಿಸಲಾಗಿದೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ, ನಾವು BJP ಅಭ್ಯರ್ಥಿಗೆ ಮತ ಹಾಕಲ್ಲ, ಆದರೆ ಇಂಡಿಯಾ ಮೈತ್ರಿಕೂಟದಿಂದ ಯಾವುದೇ ಪಕ್ಷದೊಂದಿಗೆ ಇರದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಿ ಎಂದು ಸಂದೇಶ ನೀಡಿದ್ದರು. ಯಾವುದೇ ಪಕ್ಷದಲ್ಲಿ ಇರದ ಸುದರ್ಶನ ರೆಡ್ಡಿ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಯಾಗಿದ್ದಾರೆ. 6ನೆಯ ಕಾರಣ ಮತಗಳ ಲೆಕ್ಕಾಚಾರ. NDA ಬಳಿ 422 ಮತಗಳು ಇವೆ. ಅಭ್ಯರ್ಥಿಯ ಗೆಲುವಿಗೆ ಬೇಕಾಗಿರೋದು 392 ಮತಗಳು. ಇಂಡಿಯಾ ಮೈತ್ರಿಕೂಟದಲ್ಲಿ 360 ಸಂಸದರು ಇದ್ದಾರೆ. ಒಂದು ವೇಳೆ ಚಂದ್ರಬಾಬು ನಾಯ್ಡು 18 ಮತ್ತು ಜಗನ್ಮೋಹನ್ ರೆಡ್ಡಿಯವರ 11 ಸಂಸದರು BJPಯ ಸಖ್ಯ ತೊರೆದು NDAಯ ಲೆಕ್ಕಾಚಾರ ಉಲ್ಟಾಪಲ್ಟಾ ಮಾಡಿಬಿಟ್ರೆ ಸಮಸ್ಯೆ ಉಲ್ಬಣಗೊಳ್ಳಲಿದೆ. ಮೋದಿಯ ಭಯ ನಿಜವಾಗಲಿದೆ. ಇದು ಗೊತ್ತಾಗಿರುವುದರಿಂದಲೇ ಮೋದಿ ಮತ್ತು ಅಮಿತ್ ಶಾ ಬೇರೆಯದೇ ಆಟವನ್ನು ಆಡ್ತಾ ಇದ್ದಾರೆ. ಅದು ಚಂದ್ರಬಾಬು ನಾಯ್ಡುರವರನ್ನು ಬೆದರಿಸಿರುವುದು. ಈಗಾಗಲೇ ಚಂದ್ರಬಾಬು ನಾಯ್ಡು ಜಾಮೀನಿನಲ್ಲಿಯೇ ಇದ್ದಾರೆ. ಅವರ ಮೇಲೆ ED ಮತ್ತು CBIಯನ್ನು ಛೂ ಬಿಡುವ ಎಚ್ಚರಿಕೆಯನ್ನು ಕೂಡ ಇವರು ನೀಡಿದ್ದಾರೆ ಎಂಬ ಮಾಹಿತಿ ಬರ್ತಾ ಇದೆ. 30 ದಿನ ಜೈಲಿನಲ್ಲಿ ಇದ್ದರೆ ಮುಖ್ಯಮಂತ್ರಿಯ ಪಟ್ಟ ಕಿತ್ತುಕೊಳ್ಳುವ ಕಾನೂನಿನ ಕಡತಗಳನ್ನು ಕೂಡ ಚಂದ್ರಬಾಬು ನಾಯ್ಡು ಅವರಿಗೆ ತೋರಿಸಿದ್ದಾರೆ ಎನ್ನುವ ಮಾಹಿತಿಯೂ ಕೂಡ ಇದೆ. ಮುಂದೇನಾಗಲಿದೆ ಇದು ನಿಮಗೆ ಕಾಣಲಿದೆ, ನೋಡ್ತಾ ಇರಿ.
ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.